ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶ ಹೊರಬಿದ್ದಿದೆ. ಸಚಿವ ಕಿಮ್ಮನೆ ರತ್ನಾಕರ್ ಫಲಿತಾಂಶವನ್ನು ಪ್ರಕಟಿಸಿದ್ದಾರೆ. ಈ ಬಾರಿ 81.19% ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಈ ಬಾರಿಯೂ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಚಿಕ್ಕೋಡಿ 91.07ರೊಂದಿಗೆ ಮೊದಲ ಸ್ಥಾನವನ್ನ ಪಡೆದಿದೆ. ಶಿರಸಿ 90.73% ಫಲಿತಾಂಶದೊಂದಿಗೆ ಎರಡನೇ ಸ್ಥಾನವನ್ನ ಪಡೆದಿದೆ. ಬೆಳಗಾವಿ ಜಿಲ್ಲೆಗೆ ಮೂರನೇ ಸ್ಥಾನ ಬಂದಿದ್ರೆ ಬೀದರ್ ಕೊನೆಯ ಸ್ಥಾನವನ್ನ ಪಡೆದಿದೆ. 2223 ಶಾಲೆಗಳಲ್ಲಿ 100ರಷ್ಟು ಫಲಿತಾಂಶ ಬಂದಿದೆ. 628 ಸರ್ಕಾರಿ ಶಾಲೆಗಳಲ್ಲಿ 100ರಷ್ಟು ಫಲಿತಾಂಶ ಬಂದಿದೆ. ಹೆಮ್ಮೆಯ ವಿಷಯ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಯಾವುದು ಕೂಡ ಶೂನ್ಯ ಫಲಿತಾಂಶವನ್ನ ಪಡೆದಿಲ್ಲ. ರಾಜ್ಯದ 17 ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ಅತಿ ಹೆಚ್ಚು ಅಂಕ ಪಡೆದ ತಾಲೂಕು ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 10 ಕನ್ನಡ ಮೀಡಿಯಾ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕವನ್ನ ಪಡೆದಿದ್ದಾರೆ. ಮೊದಲನೇದಾಗಿ ಎಸ್ಎಸ್ಎಲ್ಸಿಯ ಪರೀಕ್ಷೆಯಲ್ಲಿ ಒಟ್ಟಾರೆ 81.19 ಫಲಿತಾಂಶ ಕಂಡು ಬಂದಿದೆ. ಇದು ಕಳೆದ ವರ್ಷದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಒಂದು ಫಲಿತಾಂಶ ಹೊರಗೆ ಬಂದಿದೆ. ಹಾಗೆಯೇ ಹೊಸ ಅಭ್ಯರ್ಥಿಗಳು ಫ್ರೆಷರ್ಸ್ ಏನಿದ್ದಾರೆ ಅವ್ರದ್ದು 85.37 ಬಂದಿದೆ. ಟೋಟಲಿ 81.15 ರಿಸಲ್ಟ್ ಬಂದಿರತಕ್ಕಂಥದ್ದು. ಅದರೊಳಗೆ ಫ್ರೆಷರ್ಸು ಏನಿದ್ದಾರೆ ಅವರು ತೆಗೆದುಕೊಂಡಿರ್ತಕ್ಕಂಥದ್ದು 85.37 ಮತ್ತು ರಿಪೀಟರ್ಸ್ ಪುನರಾವರ್ತಿ ತೆಗೆದುಕೊಂಡಿರ್ತಕ್ಕಂಥವ್ರು 40.85% ಬಂದಿದೆ. ಖಾಸಗಿ ಅಭ್ಯರ್ಥಿಗಳ ಫಲಿತಾಂಶ 13.70 ಬಂದಿದೆ. ಮತ್ತು ಇಲ್ಲೂ ಕೂಡ ಬಹಳ ಪ್ರಮುಖವಾಗಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಅತಿ ಹೆಚ್ಚಿನ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಿಯರ್ಲಿ 7% ಅಹೆಡ್ ಆಫ್ ಮೇಲ್. ವಿದ್ಯಾರ್ಥಿಗಳಿಗಿಂತ ವಿದ್ಯಾರ್ಥಿನಿಯರು ನಿಯರ್ಲಿ 7%ಗಿಂತ ಹೆಚ್ಚಿಗೆ ಫಲಿತಾಂಶವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಒಂದು ಆಶಾದಾಯಕವಾಗಿರ್ತಕ್ಕಂಥದ್ದು ಮತ್ತು ಅವರಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಮತ್ತು ಮೊದಲನೇ ಸ್ಥಾನ ಒಟ್ಟು 34 ಶೈಕ್ಷಣಿಕ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನವನ್ನು ಚಿಕ್ಕೋಡಿ ಪಡ್ಕೊಂಡಿದೆ. ಕೊನೆಯ ಸ್ಥಾನವನ್ನು ಬೀದರ್ ಪಡ್ಕೊಂಡಿದೆ ಮತ್ತು ಶಿರಸಿ 2ನೇ ಸ್ಥಾನ, ಬೆಳಗಾಂ ಜಿಲ್ಲೆ 3ನೇ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು, ಕಡೆಯ ಸ್ಥಾನವನ್ನು ಬೀದರ್ ಪಡ್ಕೊಂಡಿರ್ತಕ್ಕಂಥದ್ದು ಮತ್ತು ಅತ್ಯಂತ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿ 622 ಮಾರ್ಕ್ಸ್ಗಳನ್ನು ಪಡೆದಿದ್ದಾರೆ. ಇನ್ನು 625 ಅಂಕಗಳಿಗೆ 622 ಅಂಕಗಳನ್ನು ಪಡೆದು ಮೈಸೂರು ವಿದ್ಯಾರ್ಥಿನಿ ನಿತ್ಯ ಸುರಭಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಮೈಸೂರಿನ ಮರಿಮಲ್ಲಪ್ಪ ಪ್ರೌಢಶಾಲೆಯಲ್ಲಿ ನಿತ್ಯ ಸುರಭಿ ಓದ್ತಾ ಇದ್ರು. ಈಗ 625 ಅಂಕಗಳಿಗೆ 622 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಎಸ್ಎಸ್ಎಲ್ಸಿ ರಿಸಲ್ಟ್ನ ಹೈಲೈಟ್ಸ್ ಏನು? ನವಿತಾ, ಏನಂತಂದ್ರೆ ಕಳೆದ ಬಾರಿಗಿಂತ ಈ ಬಾರಿ 4% ಏನು ಫಲಿತಾಂಶ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅಂತಂದ್ರೆ ಕಳೆದ ಬಾರಿ ಒಟ್ಟಾರೆಯಾಗಿ ಇಡೀ ರಾಜ್ಯಾದ್ಯಂತ 77.1 ಏನು ಫಲಿತಾಂಶ ಬಂದಿತ್ತು. ಆದ್ರೆ ಈ ಬಾರಿ ಒಟ್ಟಾರೆ 81.9% ಫಲಿತಾಂಶ ಹೊರಬಿದ್ದಿದೆ. ಒಟ್ಟಿನಲ್ಲಿ ಕಳೆದ ಬಾರಿಗಿಂತ ಈ ಬಾರಿ 4% ಏನು ಫಲಿತಾಂಶದಲ್ಲಿ ಹೆಚ್ಚಳ ಕಂಡಿದೆ ಅಂತ ಹೇಳ್ಬೋದು. ಇದರಲ್ಲಿ ಬಾಲಕಿಯರೇ ಮೇಲ್ಗೈ ಸಾಧಿಸಿದ್ದಾರೆ ಈ ಬಾರಿ ಕೂಡ. ಅಂತಂದ್ರೆ ಬಾಲಕಿಯರಲ್ಲಿ ಅಂದ್ರೆ 3,34,925 ವಿದ್ಯಾರ್ಥಿನಿಯರು ಪಾಸ್ ಆಗಿದ್ದಾರೆ. ಒಟ್ಟಾರೆ 85.46% ಹೊರಬಿದ್ದಿದೆ. ಮತ್ತೆ ಬಾಲಕರು 3,25,590 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಒಟ್ಟು 8 ಲಕ್ಷದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಏನು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬರೆದಿದ್ರು. ಅಂತಂದ್ರೆ ಇದರಲ್ಲಿ ಸುಮಾರು 1 ಲಕ್ಷ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಅಂತ ಹೇಳ್ಬೋದು. ಇವರಿಗೆ ಅಂತಂದ್ರೆ ಪೂರಕ ಪರೀಕ್ಷೆ ಜೂನ್ 16ನೇ ತಾರೀಕು ಏನು ಮತ್ತೆ ನಡೀತದೆ. ಅಂದ್ರೆ ಮುಂದಿನ ತಿಂಗಳು ಜೂನ್ 16ನೇ ತಾರೀಕು ಮತ್ತೆ ಏನು ಪೂರಕ ಪರೀಕ್ಷೆಯನ್ನ ನಡೆಸಲಾಗುವುದಂತ ಏನು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ತಿಳಿಸಿದೆ. ಒಟ್ಟಿನಲ್ಲಿ ಅಂತಾರೆ ಕಳೆದ ಬಾರಿ ಅಂತಂದ್ರೆ ಏನು ಹ್ಯಾಟ್ರಿಕ್ ಸಾಧನೆ ಮಾಡಿದಂತಹ ಚಿಕ್ಕೋಡಿ ಅಂತಾರೆ ಈ ಬಾರಿ ಕೂಡ ಹ್ಯಾಟ್ರಿಕ್
ಸಾಧನೆ ಮಾಡಿದೆ. ಇದರಲ್ಲಿ ಚಿಕ್ಕೋಡಿ ಅಂತಂದ್ರೆ ಒಟ್ಟು 89.96% ಏನು ಶೇಕಡ ಏನು ಫಲಿತಾಂಶವನ್ನು ಪಡೆದುಕೊಳ್ಳುವ ಮೂಲಕ ಇಡೀ ರಾಜ್ಯಕ್ಕೆ ಮೊದಲ ಸ್ಥಾನದಲ್ಲಿ ನಿಂತಿದೆ. ನಂತರ ಸ್ಥಾನದಲ್ಲಿ ಶಿರಸಿ, ಬೆಳಗಾಂ, ಮಂಡ್ಯ, ಮಧುಗಿರಿ, ಹಾವೇರಿ ಹೀಗೆ ನಂತರ ಸ್ಥಾನಗಳನ್ನ ಪಡೆದುಕೊಂಡಿದೆ. ನಂತರ ಅಂತಂದ್ರೆ ಕೊನೆಯ ಸ್ಥಾನ ಈ ಬಾರಿ ಕೂಡ ಕೊನೆಯ ಸ್ಥಾನ ಬೀದರ್ ಪಡೆದುಕೊಂಡಿದೆ. ಒಟ್ಟು 67.95 ಫಲಿತಾಂಶವನ್ನ ತೆಗೆದುಕೊಂಡಿದೆ. ನವಿತಾ, ಓಕೆ, ಈಗಾಗಲೇ ನಾವು ರಿಸಲ್ಟ್ ಅನ್ನ ನೋಡಿರುವ ಹಾಗೆ ನಿತ್ಯ ಸುರಭಿ ಈ ಸಲ ಫಸ್ಟ್ ಬಂದಿರೋದು. ಸೊ ಅವರು ಮೈಸೂರಿನವರ, ಇದರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ? ಹಾಗೆಯೇ ಉಳಿದವರು ಯಾರು 2ನೇ ಸ್ಥಾನವನ್ನು 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ನಂದೀಶ್? ಹೇಗೆ ನವಿತಾ, ಏನಂದ್ರೆ ಈಗ ಏನು ಮೈಸೂರು ಇಡೀ ಅಂದ್ರೆ 625 ಅಂಕಗಳಿಗೆ 622 ಅಂಕಗಳನ್ನ ನಿತ್ಯ ಸುರಭಿ ಮೈಸೂರಿನ ಮರಿಮಲ್ಲಪ್ಪ ಪ್ರೌಢಶಾಲೆ ವಿದ್ಯಾರ್ಥಿನಿ ತೆಗೆದುಕೊಂಡಿದ್ದಾಳೆ. ಮತ್ತೆ ಇದಾದ ಅಂದ್ರೆ ಬೆಂಗಳೂರಿನ ಏನು ಸದಾಶಿವನಗರದಲ್ಲಿ ಇರ್ತಕ್ಕಂಥ ಪೂರ್ಣ ಪ್ರಜ್ಞಾ ಶಾಲೆ ಶಾಲೆ ಮೈತಾಲಿ ಮತ್ತೆ ಮೈತಾಲಿ ಎಂಬುವರು 625ಕ್ಕೆ 620 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಕ್ಷಮಾ ಎಂಬುವರು ಅದೇ ಶಾಲೆ ವಿದ್ಯಾರ್ಥಿನಿ, ಅವರು ಕೂಡ 620 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಈ ಮೂಲಕ ಅಂತಂದ್ರೆ 625ಕ್ಕೆ 620 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಹಾಗೆ ಮತ್ತೊಬ್ರು ಐಶ್ವರ್ಯ ಮಾಧುರ್ಯ ಅಂತ ಅನ್ಬಿಟ್ಟು 625ಕ್ಕೆ 610 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದುಕೊಂಡಿರುವ ನಿಟ್ಟಿನಲ್ಲಿ ಈ ವಿದ್ಯಾರ್ಥಿಗಳು ನಿಲ್ತಾರೆ. ಹೀಗಾಗಿ ಏನು ಈ ಬಾರಿ ಅನುತ್ತೀರ್ಣರಾಗಿದ್ದಾರೆ, ಅವ್ರಿಗೂ ಕೂಡ ಮತ್ತೊಮ್ಮೆ ಪರೀಕ್ಷೆಯಲ್ಲಿ ಇನ್ನೊಂದು ಅವಕಾಶ ಕೊಡೋದಕ್ಕೆ ಈಗ ಏನು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಸಿದ್ಧತೆ ಮಾಡ್ಕೊಂಡಿದೆ. ಮತ್ತೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂತಂದ್ರೆ ಕಡಿಮೆ ಅಂಕಗಳು ಏನ್ ಪಡೆದುಕೊಂಡಿದ್ದಾರೆ 6 ಸಬ್ಜೆಕ್ಟ್ಗಳಲ್ಲಿ ಅವರು ಕಡಿಮೆ ಅಂಕಗಳ ಪಡೆದುಕೊಂಡಿರುವಂತಹ ವಿದ್ಯಾರ್ಥಿಗಳು ಕೂಡ ಆ ಸಬ್ಜೆಕ್ಟ್ಗಳನ್ನ ಮತ್ತೆ ವಿತ್ಡ್ರಾ ಮಾಡ್ಕೊಂಡು ಮತ್ತೊಮ್ಮೆ ಪರೀಕ್ಷೆ ಬರೆಯುವಂತಹ ಒಂದು ಚಾನ್ಸ್ ಹಾಕಲಾಗಿದೆ. ಮತ್ತೆ ಪೂರಕ ಪರೀಕ್ಷೆಯಲ್ಲಿ ಒಂದು ವೇಳೆ ಪೂರಕ ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ಈಗ ಪಾಸ್ ಆಗಿರ್ತಕ್ಕಂಥ ಪರೀಕ್ಷೆಯ ಫಲಿತಾಂಶವನ್ನು ಪಡೆದುಕೊಳ್ಳುವಂತಹ ಒಂದು ಅವಕಾಶ ಕೂಡ ಈ ಬಾರಿ ವಿದ್ಯಾರ್ಥಿಗಳಿಗೆ ಕಲ್ಪಿಸಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ನವಿತಾ, ಇನ್ನು ಕನ್ನಡ ಮಾಧ್ಯಮದಲ್ಲಿ ಕಲಿತವರಲ್ಲಿ ಫಸ್ಟ್ ಯಾರು, ಈ ಬಗ್ಗೆ ಏನಾದರೂ ಮಾಹಿತಿಯಲ್ಲಿ ಸಿಗ್ತಾ ಹೇಗೆ ನಂದೀಶ್? ನವಿತಾ, ಏನಂತಂದ್ರೆ ಈಗ ಸದ್ಯಕ್ಕೆ ಈಗ ಏನು ನಮ್ಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಅಂತಂದ್ರೆ ಸುಮಾರು 10 ರಿಂದ 20 ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಅವರು ಪರೀಕ್ಷಾ ಮಂಡಳಿ ನೀಡಿರ್ತಕ್ಕಂಥ ಏನು ಪತ್ರಿಕಾ ಹೇಳಿಕೆ ಇದೆ, ಅದರಲ್ಲಿ ಅವರ ವಿದ್ಯಾರ್ಥಿಗಳು ಮತ್ತೆ ಅವರ ಹೆಸರು ಸಿಗ್ತಾ ಇಲ್ಲ. ಮತ್ತೆ ಅಧಿಕಾರಿಗಳು ಹೇಳುವ ಪ್ರಕಾರ ಕನ್ನಡ ಮಾಧ್ಯಮದಲ್ಲಿ ಕಲಿತಿರ್ತಕ್ಕಂಥ ಸುಮಾರು 10 ರಿಂದ 15 ಹೆಚ್ಚು ವಿದ್ಯಾರ್ಥಿಗಳು ಔಟ್ ಆಫ್ ಅಂದ್ರೆ 625ಕ್ಕೆ 624, 23 ಹೀಗೆ ಕ್ರಮವಾಗಿ ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ಹಾಗೆ ಅವರು ಬೆಂಗಳೂರು ಹೊರತುಪಡಿಸಿ ಮೈಸೂರು, ಹುಬ್ಬಳ್ಳಿ, ಧಾರವಾಡ ಈ ಭಾಗದ ವಿದ್ಯಾರ್ಥಿಗಳ ಪಾಲಾಗಿದೆ ಅನ್ನುವಂತ ಹೇಳ್ತಾ ಇದ್ರೆ ಸದ್ಯಕ್ಕೆ ಅವರು ವಿದ್ಯಾರ್ಥಿಗಳು ಮತ್ತೆ ಆ ಶಾಲೆಯ ಹೆಸರು ಸಿಗ್ತಾ ಇಲ್ಲ. ನವಿತಾ, ನಿಜವಾಗ್ಲೂ ನಂದೀಶ್, ಒಂದು ಒಳ್ಳೆಯ ಆಶಾದಾಯಕ ಬೆಳವಣಿಗೆ ಅಂದ್ರೆ ಸರ್ಕಾರಿ ಶಾಲೆಗಳು ಕೂಡ ಒಂದು ಒಳ್ಳೆಯ ರಿಸಲ್ಟ್ ಅನ್ನ ಪಡ್ಕೊಂಡಿರುವಂತದ್ದು, ಯಾವ ಶಾಲೆಗಳಲ್ಲಿ ಕೂಡ ಶೂನ್ಯ ಫಲಿತಾಂಶ ಬರದೇ ಇರುವಂತದ್ದು. ಸೊ ಇದು ಕೂಡ ಒಂದು ಆಶಾದಾಯಕ ಬೆಳವಣಿಗೆ ಅಂತ ಹೇಳ್ಬಹುದಲ್ವಾ? ಕೊನೆಯದಾಗಿ ನಂದೀಶ್. ನವಿತಾ, ಖಂಡಿತವಾಗ್ಲೂ. ಯಾಕಂತಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಅಂತಂದ್ರೆ ಸರ್ಕಾರಿ ಶಾಲೆಗಳನ್ನ ಬಿಟ್ಟು ಏನು ಪೋಷಕರು ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಏನಂತಾರೆ ಈ ಒಂದು ಫಲಿತಾಂಶ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರಿ ಶಾಲೆಗಳಿಗೆ ಕೂಡ ಒಂದು ಉತ್ತಮ ಫಲಿತಾಂಶ ಬಂದಿದೆ. ಮತ್ತೆ ಶೇಕಡಾವಾರು ಏನು ಖಾಸಗಿ ಶಾಲೆಗಳಿಗೆ ಹೋಲಿಸಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚಿನ ಫಲಿತಾಂಶ ಹೊರಬಿದ್ದಿರುವುದು ಒಂದು ರೀತಿಯಲ್ಲಿ ಏನು ಶಿಕ್ಷಣ ಮಂಡಳಿ ಅಧಿಕಾರಿಗಳಲ್ಲಿ ಒಂದು ರೀತಿಯಲ್ಲಿ ಸಂತೋಷ ತಂದಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕಳೆದ ಬಾರಿಗಿಂತ ಈ ಬಾರಿ ಶೇಕಡಾವಾರು 4% ಅಷ್ಟು ಏನು ಫಲಿತಾಂಶದಲ್ಲಿ ಹೆಚ್ಚಳ ಆಗಿರೋದು. ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ಫಲಿತಾಂಶ ಹೆಚ್ಚಿನ ಪ್ರಮಾಣದಲ್ಲಿ ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳಲ್ಲಿ ಫಲಿತಾಂಶ ಚೆನ್ನಾಗಿ ಬಂದಿರೋದ್ರನ್ನ ನೋಡಿದ್ರೆ ಅವರು ಅಧಿಕಾರಿಗಳಲ್ಲಿ ಒಂದು ರೀತಿಯಲ್ಲಿ ಅವರಿಗೆ ಸಂತೋಷ ತಂದಿದೆ. ಮತ್ತೆ ಪೋಷಕರು ಕೂಡ ಒಂದು ರೀತಿಯಲ್ಲಿ ಸಂತೋಷ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ನವಿತಾ, ಓಕೆ ನಂದೀಶ್, ಇನ್ನು ಈಗಾಗಲೇ 100ರಷ್ಟು ಫಲಿತಾಂಶ 2223 ಶಾಲೆಗಳಲ್ಲಿ ಬಂದಿದೆ ಅಂತ ಹೇಳುವಂಥದ್ದು. ಸೊ ಈ ಶಾಲೆಗಳ ಪಟ್ಟಿ ಏನಾದರೂ ಬಿಡುಗಡೆ ಮಾಡಲಾಗಿತ್ತಾ ಹೇಗೆ? ಒಟ್ಟು 17 ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶವನ್ನು ಪಡೆದುಕೊಂಡಿದೆ. ಆ ಶಾಲೆಗಳು 17 ಶಾಲೆಗಳು ಯಾವ್ದಾವ್ದು ಅನ್ನೋದು ಇನ್ನೂ ಕೂಡ ಪಟ್ಟಿ ಬಿಡುಗಡೆ ಮಾಡಿಲ್ಲ. ನಂತರ ಅಂದ್ರೆ ಈ ಪ್ರೆಸ್ ಮೀಟ್ ಆದ ನಂತರ ಏನು ಪಟ್ಟಿಯನ್ನ ಕೊಡ್ತೀವಿ ಅನ್ನುವಂತ ಮಾಹಿತಿ ಕೂಡ ಏನು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಏನು ವಿದ್ಯಾರ್ಥಿ ಅಂದ್ರೆ ಫಲಿತಾಂಶದ ಒಂದು ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಮತ್ತೆ ಇದಕ್ಕೆ ಪೂರಕ ಪರೀಕ್ಷೆ ಡೇಟು ಮತ್ತೆ ಎಕ್ಸಾಮ್ ಅಂದ್ರೆ ಈಗ ಏನು ಅನುತ್ತೀರ್ಣಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಎಕ್ಸಾಮ್ ಅನ್ನ ಯಾವಾಗ ಕಟ್ಟಬೇಕು ಮತ್ತೆ ಎಷ್ಟನೇ ತಾರೀಕು ಒಳಗಡೆ ಕಟ್ಟಬೇಕು ಅನ್ನುವಂತ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಅದು ಇಷ್ಟು ಮತ್ತೆ ರಿವ್ಯಾಲ್ಯೂಯೇಷನ್ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ನಂದೀಶ್? ಹೇಗೆ ರಿವ್ಯಾಲ್ಯೂಯೇಷನ್ ಯಾವಾಗ ಹಾಕಬೇಕಾಗುತ್ತೆ, ಅವರಿಗೆ ರಿಸಲ್ಟ್ ಯಾವಾಗ ಸಿಗುತ್ತೆ ಅದ್ರದ್ದು ಅಂತ?
ಈ ರಿವ್ಯಾಲ್ಯೂಯೇಷನ್ ಈಗ ಅಂದ್ರೆ ಈ ತಿಂಗಳು 28 ಮತ್ತೆ 5ನೇ ತಾರೀಕು 2014 ಅಂದ್ರೆ ಈ ತಿಂಗಳ ಕೊನೆ ವಾರದೊಳಗಡೆ ಏನು ಅರ್ಜಿಗಳನ್ನ ಕೊಡಬೇಕು ಅನ್ನುವಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ. 22ನೇ ತಾರೀಕು ಒಳಗಡೆ ಅರ್ಜಿಗಳು ರಿವ್ಯಾಲ್ಯೂಯೇಷನ್ಗೆ ಸಲ್ಲಿಸಲು ಕೊನೆಯ ದಿನಾಂಕವನ್ನು ಸಲ್ಲಿಸಿ ಹೇಳಿದೆ. ಹೀಗಾಗಿ ಅಂದ್ರೆ ಯಾಕಂತಂದ್ರೆ ಜೂನ್ 16ರಿಂದ ಮತ್ತೆ ಪೂರಕ ಪರೀಕ್ಷೆ ಪ್ರಾರಂಭಗೊಳ್ಳೋದ್ರಿಂದ ಅದ್ರ ಒಳಗಡೆ ಈ ಎಲ್ಲ ರಿವ್ಯಾಲ್ಯೂಯೇಷನ್ಗೆ ಮತ್ತೆ ಇದರ ಒಂದು ಪ್ರೋಸೆಸ್ ಇದೆ ಅದು ಕೂಡ ಮುಗಿಸ್ಕೊಳ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಈ ಎಲ್ಲ ಒಂದು ಕ್ರಮಗಳನ್ನ ಮತ್ತು ಸೂಚನೆಗಳನ್ನ ಈಗಾಗಲೇ ಏನು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಏನು ನಿರ್ದೇಶಕರಿದ್ದಾರೆ ದೇವಪ್ರಕಾಶ್ ಅವರು ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆದಷ್ಟು ಬೇಗ ಏನು ರಿವ್ಯಾಲ್ಯೂಯೇಷನ್ ಇದೆ ಅದು ಕೂಡ ಒಂದು ಸುವ್ಯವಸ್ಥಿತವಾಗಿ ನಡೀಬೇಕು. ಮತ್ತೆ ಏನು ಪೂರಕ ಪರೀಕ್ಷೆ ಏನಿದೆ ಇನ್ನು ಹತ್ರದಲ್ಲಿ ಇನ್ನು ಕೇವಲ ಇನ್ನು 1 ತಿಂಗಳು ಇರೋದ್ರಿಂದ ಅದು ಕೂಡ ಪರೀಕ್ಷೆನ ನಡೆಸಿ ಮತ್ತೆ ಏನು ಜೂನ್ ಜುಲೈನಿಂದ ಏನು ಕಾಲೇಜುಗಳು ಸ್ಟಾರ್ಟ್ ಆಗುತ್ತೆ ಆ ವೇಳೆಗಾಗಲೇ ಏನು ಈಗ ಅನುಸರಣೆಗೊಂಡಿರ್ತಕ್ಕಂಥ ಏನು ವಿದ್ಯಾರ್ಥಿಗಳು ಕೂಡ ಆ ಪರೀಕ್ಷೆಯಲ್ಲಿ ಪಾಸ್ ಆಗಿ ಕಾಲೇಜ್ಗೆ ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದಷ್ಟು ಬೇಗವನ್ನ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಭರವಸೆ ನೀಡಿದ್ದಾರೆ. ಓಕೆ, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ 625ರಲ್ಲಿ 622 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಂತಹ ನಿತ್ಯ ಸುರಭಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿತ್ಯ ಸುರಭಿ, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಏನ್ ಅನಿಸ್ತಾ ಇದೆ? ಫುಲ್ ಖುಷಿ ಆಗ್ತಾ ಇದೆಯಾ ಹೇಗೆ? ತುಂಬಾ ಖುಷಿ ಆಗ್ತಿದೆ. ಓಕೆ, ಯಾರೆಲ್ಲ ನಿಮ್ಗೆ ಈಗಾಗಲೇ ರಿಸಲ್ಟ್ ನ ಅನೌನ್ಸ್ ಮಾಡುವಂತಹ ಸಂದರ್ಭದಲ್ಲಿ ವಿಶ್ ಮಾಡಿದ್ರು? ಮನೆಯವರೆಲ್ಲ ವಿಶ್ ಮಾಡಿದ್ರು. ಓಕೆ, ಎಕ್ಸ್ಪೆಕ್ಟ್ ಮಾಡಿದ್ರಾ? ಬರುತ್ತೆ ಅಂತ ಇತ್ತು, ಆದ್ರೆ ಬರುತ್ತೆ ಅಂತ ಇರ್ಲಿಲ್ಲ. ಓಕೆ, ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರಿ ನೀವು? 625ರಲ್ಲಿ 622 ಬಂದಿದೆ, ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರಿ? ಮಾಡಿದ್ರೆ ಖುಷಿ ಆಗ್ತದೆ. ಸ್ವಲ್ಪ ನೆಟ್ವರ್ಕ್ ಕಡೆ ಬಂದು ಮಾತನಾಡ್ಬೋದಾ ನಿತ್ಯ ಸುರಭಿ? ಯಾಕಂದ್ರೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ನನ್ನ ಧ್ವನಿ ಕೇಳ್ತಾ ಇದೆಯಾ? ಓಕೆ, ನಿತ್ಯ ಸುರಭಿ ಅವರ ಸಂಪರ್ಕ ಕಡಿತಗೊಂಡಿದೆ. ತುಂಬ ಖುಷಿ ಆಗ್ತಿದೆ ಅನ್ನೋ ಒಂದು ಮಾತನ್ನು ಕೂಡ ನಿತ್ಯ ಸುರಭಿ ಹೇಳ್ತಾ ಇದ್ರು. ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಕೆಲವೊಂದಷ್ಟು ಅಂಕಗಳನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಫಸ್ಟ್ ಬಂದಿರೋದು ತುಂಬ ಖುಷಿಯಾಗಿದೆ. ಈಗಾಗಲೇ ಮನೆಯವರು ಎಲ್ಲರೂ ಕೂಡ ನನಗೆ ವಿಶ್ ಮಾಡಿದ್ದಾರೆ ಅನ್ನೋ ಒಂದು ಖುಷಿಯನ್ನು ಕೂಡ ನಮ್ಮ ಜೊತೆ ಈಗ ನಿತ್ಯ ಸುರಭಿ ಮಾತನಾಡ್ತಾ ಹಂಚ್ಕೊಂಡ್ರು. ಈಗಾಗಲೇ 625 ಅಂಕಗಳಲ್ಲಿ 622 ಅಂಕಗಳನ್ನು ಪಡ್ಕೊಂಡಂತಹ ನಿತ್ಯ ಸುರಭಿ ಮೈಸೂರಿನವರು. ಮೈಸೂರಿನಲ್ಲಿ ಎಜುಕೇಷನ್ ಅನ್ನು ಕೂಡ ಅವರು ಮಾಡಿರುವಂಥದ್ದು. ಸೊ SSLCಯಲ್ಲಿ ಇಷ್ಟು ರಿಸಲ್ಟ್ ಈಗ 625 ಅಂಕಗಳನ್ನು ಪಡ್ಕೊಂಡಿದ್ದೀನಿ, ಸೊ ಖುಷಿ ಆಗಿದೆ ಅನ್ನೋ ಒಂದು ಮಾತನ್ನು ಕೂಡ ನಿತ್ಯ ಸುರಭಿ ಹೇಳಿದ್ದಾರೆ. ಅದರ ಜೊತೆಗೆ ಇನ್ನು ಬೆಂಗಳೂರಿನ ಪೂರ್ಣಪ್ರಜ್ಞಾ ಶಾಲೆಯ ಮೈಥಾಲಿ ಮತ್ತು ಪೂರ್ಣಪ್ರಜ್ಞಾ ಶಾಲೆಯ ಕ್ಷಮ ಕೂಡ 625ರಲ್ಲಿ 620 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಸೊ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಇನ್ನು ಐಶ್ವರ್ಯ 610 ಅಂಕಗಳನ್ನು ಕೂಡ ಪಡ್ಕೊಂಡಿದ್ದಾರೆ.